ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಇವತ್ತು ಏನು ರೆಸಿಪಿ ಅಂತ ಅಂದರೆ ಅಮೆರಿಕನ್ ಸ್ವೀಟ್ ಕಾರ್ನ್ಸ್. ಮೊದಲಿಗೆ ಅಮೆರಿಕನ್ ಸ್ವೀಟ್ ಕಾರ್ನ್ಸನ್ನು ಮಾಡಬೇಕಾದ್ರೆ ಹೇಗೆ ಅಂತ ಅಂದರೆ ಮೊದಲಿಗೆ ಒಲೆನ ಹಚ್ಕೊಂಬಿಟ್ಟು ಅದಕ್ಕೆ ಪಾತ್ರೆನ ಇಟ್ಕೋಬೇಕು. ಪಾತ್ರೆಗೆ ಒಂದು ಪಾತ್ರೆಯಲ್ಲಿ ಅರ್ಧ ನೀರನ್ನು ಹಾಕ್ಕೊಳ್ಳಿ. ಅದಾಗಿದ್ದಾದಮೇಲೆ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಬಿಟ್ಟು ಅದು ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಬೌಲ್ನಷ್ಟು ಸ್ವೀಟ್ ಕಾರ್ನ್ಸನ್ನು ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ಸನ್ನು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. 1-2 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಬೇಯಿಸ್ಕೊಂಡಿದ್ದಾದಮೇಲೆ ನೋಡಿ ಅದು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಬಿಟ್ಟು ಅದಾಗಿದ್ದಾದಮೇಲೆ ಇದರಲ್ಲಿ ಬೆಂದಿರೋ ಅಂಥ ಕಾರ್ನ್ಸ್ ಕೂಡ ಇರುತ್ತೆ. ನೋಡಿಬಿಟ್ಟು ತಗೊಳ್ಳಿ ಅಂಗಡಿನಲ್ಲಿ ಸ್ವೀಟ್ ಕಾರ್ನ್ಸನ್ನು. ನಂತರ ಅದು ಬೆಂದಿದ್ದಾದಮೇಲೆ ಒಲೆ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಏನು ಸ್ವೀಟ್ ಕಾರ್ನ್ಸನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ನೀರು ಇಂಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೊಂದು ಅರ್ಧ ಸ್ಪೂನ್ ಬೆಣ್ಣೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಎಣ್ಣೆನೂ ಕೂಡ ಹಾಕ್ತಾರೆ. ಎಣ್ಣೆಗಿಂತ ಬೆಣ್ಣೆನೇ ತುಂಬ ಟೇಸ್ಟಿ ಇರೋದು ಅಮೆರಿಕನ್ ಸ್ವೀಟ್ ಕಾರ್ನ್ಸಲ್ಲಿ. ಹಾಗಾಗಿ ಸ್ವಲ್ಪ ಹೊತ್ತು ಬೆಣ್ಣೆನಲ್ಲೂ ಕೂಡ ಹುರ್ಕೊಳ್ಳಿ. ಅದಾಗಿದ್ದಾದಮೇಲೆ ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೋಸ್ಕರ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ. ಅದಾಗಿದ್ದಾದಮೇಲೆ ಮೆಣಸು ಕೂಡ ಖಾರ ಇರುತ್ತೆ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಮೆಣಸನ್ನು ಕೂಡ. ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಎಲ್ಲದನ್ನೂ ಸ್ವೀಟ್ ಕಾರ್ನ್ಸನ್ನು ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಆ ಪುಡಿ ಮೆತ್ಕೋಬೇಕು. ನಂತರ ಹುಳಿಗೋಸ್ಕರ ನಿಂಬೆ ಹುಳಿನ ಹಾಕ್ಕೊಂಡಿದ್ದೀನಿ. ಅದರ ಬದಲಾಗಿ ನೀವು ಮ್ಯಾಂಗೋ ಪೌಡರ್ ಅಥವಾ ಆಮ್ಚೂರ್ ಪೌಡರ್ನೂ ಕೂಡ ಹಾಕ್ಕೋಬೋದು ಹುಳಿಗೋಸ್ಕರ. ಅದಾಗಿದ್ದಾದಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಅಮೇರಿಕನ್ ಸ್ವೀಟ್ ಕಾರ್ನ್ಸ್ ಒಂದು ಸಂಜೆ ಸ್ನ್ಯಾಕ್ಸಿಗೆ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೀ ಜೊತೆ ಕಾಫಿ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.